ಹಾಲೆಲೂಯ. ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ ಕರ್ತನೆ. ಅಪ್ಪ, ಮುಂದೆ ನಡೆಯುವಂತ ವಾಕ್ಯ ಭಾಗಗಳನ್ನ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಅಪ್ಪ, ನಮ್ಮೆಲ್ಲರನ್ನ ಮುಟ್ಟಿರಿ ಕರ್ತನೆ. ಅಪ್ಪ, ನಿನ್ನ ಜ್ಞಾನದಿಂದ ನಿನ್ನ ಬಲದಿಂದ ನಮ್ಮನ್ನ ತುಂಬಿಸು ಕರ್ತನೆ. ಸ್ತೋತ್ರ ಸ್ವಾಮಿ. ಈ ದಿನ ವಾಕ್ಯದ ಮುಖಾಂತರ ಅಪ್ಪ, ನೀವು ನಮ್ಮ ಸಂಗಡ ಏನು ಮಾತನಾಡ್ಬೇಕೋ ಅಪ್ಪ, ನೀನ್ ತಾನೇ ಮಾತನಾಡು ಸ್ವಾಮಿ. ಆ ವಾಕ್ಯವನ್ನ ನಾವು ಹಿಡಿದುಕೊಂಡು ವಾಕ್ಯದ ಪ್ರಕಾರ ಜೀವಿಸ್ಲಿಕ್ಕಾಗುವಂತೆ ಅಪ್ಪ, ಒಬ್ಬೊಬ್ಬರನ್ನ ಅಪ್ಪ ಮುಟ್ಟಿ ನೀನ್ ತಾನೇ ನಡೆಸ್ಬೇಕಾಗಿ ಪ್ರಾರ್ಥಿಸ್ತಿದ್ದೀನಿ. ವಾಕ್ಯ ಕೊಡುವಂತ ನಿಮ್ಮ ಸೇವಕರನ್ನು ಕೂಡ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೀನಿ ಕರ್ತನೆ. ಪರಿಶುದ್ಧಾತ್ಮನ ಬಲದಿಂದ ತುಂಬಿಸು. ನೀನೇ ಅಪ್ಪ, ಪ್ರಾರಂಭದಿಂದ ಅಂತ್ಯದವರೆಗೂ ಜೊತೆಗಾರನಾಗಿದ್ದು ನಡೆಸ್ಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ, ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ವೆಲ್ಕಮ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜಾಯ್ನ್ ಆಗಿರುವಂತ ಎಲ್ಲಾ ದೇವರ ಮಕ್ಕಳಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ಕಳೆದ ವಾರ ನಾವು ಏನ್ ದೇವರ ವಾಕ್ಯ ಕೇಳಿದ್ವಿ ಅಂತ ಯಾರಿಗ ನೆನಪಿದೆಯಾ? ದೇವರಿಂದ ಬೇರ್ಪಟ್ಟಿರುವ ಮನುಕುಲದ 6 ಮೂಲಭೂತ ಸಮಸ್ಯೆಗಳು. ಒಂದನೇ ಸಮಸ್ಯೆ, 6 ಸಮಸ್ಯೆಗಳು ಯಾವುದು? ಸೈತಾನನ ಮಗು, ವಿಗ್ರಹ ಆರಾಧನೆ, ಮಾನಸಿಕ ಸಮಸ್ಯೆ, ಶಾರೀರಿಕ ಸಮಸ್ಯೆ, ಮರಣ ಮತ್ತು ನರಕ, ಆತ್ಮಿಕ ಸ್ವಾಸ್ಥ್ಯ. ಇದನ್ನ ನಾವು ನೆನ್ಪಿಟ್ಕೋಬೇಕು. ಅಂದ್ರೆ ದೇವರ ವಾಕ್ಯವನ್ನ ಒಂದು ಹರಿವಿನಂತೆ ನಾವು ನೋಡ್ತಾ ಇದ್ದೀವಿ. ಒಂದೇ ಹರಿವು, ಆ ಹರಿವಿನೊಳಗೆ ನಾವು ಇರಬೇಕು ಅಂತ ಹೇಳಿ ಆದಿಕಾಂಡದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಏನ್ ನಡೀತು ಅಂತ ಹೇಳಿ. ಈಗ 4ನೇ ಭಾಗ ನಾವು ನೋಡ್ತಾ ಇರೋದು ರಕ್ಷಣೆಯ ಮಾರ್ಗದಲ್ಲಿ ದೇವರನ್ನ ಭೇಟಿಯಾಗಲು ಮಾರ್ಗ ಅಂತ ಏನ್ ನಾವು ನೋಡ್ತಾ ಇದೀವಿ ಶೀರ್ಷಿಕೆ. ಇದರ ಅಡಿಯಲ್ಲಿ 6 ಭಾಗಗಳಾಗಿ ನಾವು ಮಾಡಿದ್ದೀವಿ. ಅದರಲ್ಲಿ ಇವತ್ತು ನಾವು 4ನೇದಾಗಿ ನೋಡ್ತಾ ಇರೋದು. ಹಾಗಾದ್ರೆ ಮುಂದೆ ನಾವು ಕೇಳಿದಂತಹ ಆ 3 ಭಾಗಗಳನ್ನ ಮರಿಬಾರ್ದು. ಇವೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ತರ ನಾವು ನೋಡಿದ್ರೆ ಮಾತ್ರನೇ ಅರ್ಥ ಆಗುತ್ತೆ ಚೆನ್ನಾಗಿ. ಮೊದಲನೇ ಭಾಗವಾಗಿ ನಾವು ನೋಡಿದ್ದು ಮೂಲ ಮನುಷ್ಯನ ಆಶೀರ್ವಾದಗಳು. ಮೂಲ ಮನುಷ್ಯ ಯಾವ ರೀತಿ ಇದ್ದ ಅನ್ನೋದ್ರ ಬಗ್ಗೆ ನಾವು ಕೇಳಿದ್ವಿ. ದೇವರು ಆದಾಮ ಅವರನ್ನ ಯಾವ ರೀತಿ ಸೃಷ್ಟಿ ಮಾಡಿದ್ರು. 3 ಆಶೀರ್ವಾದಗಳು. ಒಂದು, ದೇವರ ಸ್ವರೂಪದಲ್ಲಿ ಅವ್ರನ್ನ ಸೃಷ್ಟಿ ಮಾಡಿದ್ರು. ಅದೇ ತುಂಬಾ ಶ್ರೇಷ್ಠವಾದದ್ದು, ಮುಖ್ಯವಾದದ್ದು. ಬೈಬಲ್ ಅಲ್ಲಿ ಬಿಟ್ರೆ ಬೇರೆ ಉತ್ತರ ಎಲ್ಲೂ ಇಲ್ಲ. ಈ ಸತ್ಯ ಉತ್ತರ, ಸರಿಯಾದ ಉತ್ತರ ಬೇರೆ ಎಲ್ಲೂ ಯಾವ ಗ್ರಂಥದಲ್ಲೂ ನಮಗೆ ಸಿಗಲ್ಲ. ಬೈಬಲ್ ಅಲ್ಲಿ ಮಾತ್ರನೇ ಸೃಷ್ಟಿ ಯಾವ ರೀತಿ ಆಯ್ತು ಅಂತ ಸ್ಪಷ್ಟವಾಗಿ ದೇವರು ಬರೆಸಿದ್ದಾರೆ. ಅದರಲ್ಲೂ ಮನುಷ್ಯ ಯಾವ ರೀತಿ ಬಂದ ಈ ಲೋಕಕ್ಕೆ ಅನ್ನೋದು ಸತ್ಯವೇದ ನಮಗೆ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ. ಪ್ರಪಂಚದಲ್ಲಿ ಇನ್ನು ಮನುಷ್ಯರು ಎಲ್ಲಿಂದ ಬಂದ್ರು, ಸೃಷ್ಟಿ ಹೇಗಾಯ್ತು ಅಂತ ಹುಡುಕೋ ಪ್ರಯತ್ನದಲ್ಲಿ ಇರ್ಬೇಕಾದ್ರೆ ಬೈಬಲ್ ಅಲ್ಲಿ ಮೊದಲನೇ ಪುಸ್ತಕ 1ನೇ ಅಧ್ಯಾಯದಲ್ಲೇ ಆ ಸೃಷ್ಟಿಯ ವಿವರಣೆ ದೇವರು ಹೇಳ್ತಾರೆ. ಮನುಷ್ಯನನ್ನ 6ನೇ ದಿನ ಯಾವ ರೀತಿ ಸೃಷ್ಟಿ ಮಾಡಿದ್ರು ಅಂತ. ಸೊ ಆ 3 ಆಶೀರ್ವಾದಗಳು, ಒಂದು ದೇವರ ಸ್ವರೂಪದಲ್ಲಿ ಮನುಷ್ಯನನ್ನ ಸೃಷ್ಟಿ ಮಾಡಿದ್ದು, 2ನೇದಾಗಿ ದೇವರ ಜೀವಾತ್ಮನ ಕೊಟ್ಟಿದ್ದು, 3ನೇದಾಗಿ ದೇವರು ಈ ಭೂಲೋಕವನ್ನ ಆಳ್ವಿಕೆ ಮಾಡಿ ಅನುಭವಿಸುವಂತ ಒಂದು ಆಶೀರ್ವಾದವನ್ನ ಕೊಟ್ಟಿದ್ದು. ಇದು ಮೂಲ ಮನುಷ್ಯನ ಆಶೀರ್ವಾದಗಳು. 2ನೇದಾಗಿ ನಾವು ನೋಡಿದ್ದೇನು 2ನೇ ಭಾಗದಲ್ಲಿ ಅಂದ್ರೆ ಈ ಸೈತಾನ ಬರ್ತಾನೆ. ದೇವ್ರ ಜೊತೆ ಇರ್ಬೇಕಾಗಿರುವಂತಹ ಆ ಮನುಷ್ಯನ ಜೀವಿತವನ್ನ ಹಾಳು ಮಾಡೋದಕ್ಕೆ, ದೇವರಿಂದ ದೂರ ಮಾಡೋದಕ್ಕೆ ಸೈತಾನನ ಬರೋದನ್ನ ನಾವು ನೋಡ್ತೀವಿ. ಅಂದ್ರೆ ಮನುಕುಲದ ಅಥವಾ ಮೂಲ ಮನುಷ್ಯನ 3 ಸಮಸ್ಯೆಗಳು. ಮೊದಲನೇ ಭಾಗ 3 ಆಶೀರ್ವಾದಗಳನ್ನ ನೋಡಿದ್ವಿ. 2ನೇ ಭಾಗದಲ್ಲಿ 3 ಸಮಸ್ಯೆಗಳು. ಅದನ್ನ ಮನುಷ್ಯರು ಯಾರು ಕೂಡ ಪರಿಹರಿಸೋದಕ್ಕೆ ಆಗೋದಿಲ್ಲ. ಅದೇನು ಅಂತ ನಾವು ನೋಡುವಾಗ, ಒಂದು ಸೈತಾನ, 2ನೇದು ಪಾಪ, 3ನೇದು ನರಕದ ಹಿನ್ನೆಲೆ. ಈ 3 ಸಮಸ್ಯೆಗಳನ್ನ ಪ್ರಪಂಚದಲ್ಲಿ ಬೇರೆ ಯಾರು, ಯಾವ ದೇವರಾಗ್ಲಿ ಯಾವ ಮನುಷ್ಯನಾಗ್ಲಿ ಪರಿಹರಿಸಲಿಲ್ಲ. ಸೈತಾನ್ನ ಯಾರು ಎದುರಿಸಕ್ಕಾಗತ್ತೆ? ಸೈತಾನ್ನ ಯೇಸು ಅಲ್ಲದೆ ಬೇರೆ ಯಾರು ಜಯಿಸಕ್ಕಾಗತ್ತೆ? ನಮ್ಗೆ ಯಾರ ಕೈಲೂ ಆಗಲ್ಲ. ಮನುಷ್ಯನ್ ಎಷ್ಟು ಬುದ್ಧಿವಂತನಾಗಿದ್ರು ಕೂಡ ಸೈತಾನ್ನ ಜಯಿಸಕ್ ಅಸಾಧ್ಯ. ಪಾಪವನ್ನ ಜಯಿಸಕ್ಕಾಗತ್ತಾ? ನಮ್ಮ ಪಾಪಗಳಿಗಾಗಿ ನಾವ್ ಏನ್ ಕೊಟ್ರೆ ನಮ್ಮ ಪಾಪ ಪರಿಹಾರ ಆಗುತ್ತೆ ಹೇಳಿ?
ಯಾವ ರೀತಿ ನಮ್ಮ ಪಾಪವನ್ನು ತೊಳ್ಕೋಬಹುದು? ಅಸಾಧ್ಯ ಅದು. ನಾವು ಮಾಡಿರೋಂಥ ಪಾಪಕ್ಕೆ ಈಗ ನಾವೇನಾದ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕಲ್ವಾ? ಅದಕ್ಕೆ ಪೊಲೀಸ್ ಸ್ಟೇಷನ್, ಕೋರ್ಟು ಅವ್ರು ಶಿಕ್ಷೆ ಕೊಡ್ತಾರೆ. ಕ್ಷಮಾಪಣೆ ಮಾಡ್ತಾರೆ ಯಾರಾದ್ರೂ? ಇಲ್ಲವಲ್ಲ, ತಕ್ಕ ಶಿಕ್ಷೆಯನ್ನು ಕೊಡ್ತಾರೆ. ದೇವರು ಅಷ್ಟೇನೆ, ಪಾಪಕ್ಕೆ ಶಿಕ್ಷೆ ಕೊಡ್ಲೇಬೇಕು. ಸೊ ನಾವು ಮಾಡಿದ ಪಾಪಗಳಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾವ ಮನುಷ್ಯನು ಕೂಡ ನೀತಿವಂತನಲ್ಲ. ಮನುಷ್ಯರೆಲ್ಲ ಏನು ಹೊಗಳ್ತಾರೆ ಕೆಲವ್ರನ್ನ, ಇವರು ತುಂಬಾ ಒಳ್ಳೆಯವರು, ತುಂಬಾ ನೀತಿವಂತರು ಅಂತ. ಬೈಬಲ್ ಹೇಳುತ್ತೆ ಯಾರು ನೀತಿವಂತರಲ್ಲ ಅಂತ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ. ಸೊ ಮೂರನೇ ಸಮಸ್ಯೆ ನರಕದ ಹಿನ್ನೆಲೆ ಅಂತ. ಮನುಷ್ಯರೆಲ್ಲರೂ ಕೂಡ ಸೈತಾನ್ನಿಂದ ಮೋಸ ಹೋಗಿ ಪಾಪದಲ್ಲಿ ಬಿದ್ದು ನರಕಕ್ಕೆ ಹೋಗ್ತಾ ಇದ್ದಾರೆ. ಆದಿಕಾಂಡದ ಆದಾಮ ಅವರ ನಂತರ ನಾವು ನೋಡುವಾಗ ಅವರಿಂದ ಹಿಡಿದು ಇಲ್ಲಿವರೆಗೂ ಇನ್ನು ಮೇಲೂ ಯೇಸು ಸ್ವಾಮಿ ಬರೋ ತನಕನೂ ಕೂಡ ಮನುಷ್ಯರು ನರಕಕ್ಕೆ ಹೋಗದೆ ಬೇರೆ ದಾರಿ ಇಲ್ಲ. ಯಾವ ಮನುಷ್ಯ, ಯಾವ ದೇವ್ರು ಬಂದಿದ್ದಾರೆ, ನೀವೆಲ್ಲ ಪಾಪ ಮಾಡಿ ನರಕಕ್ಕೆ ಹೋಗ್ತೀರಾ, ನಾನು ಬಂದಿರೋದು ನಿಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಅಂತ. ರಕ್ಷಣೆ ಅಂದ್ರೆ ಏನಂತ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಸೊ ಈ ಮೂರು ಪ್ರಧಾನ ಸಮಸ್ಯೆಗಳು. ಈ ಲೋಕದಲ್ಲಿ ನಮಗೆ ಹಣ, ಆಸ್ತಿ, ಅಂತಸ್ತು, ಆರೋಗ್ಯ, ಅದ್ಭುತಗಳು ಎಲ್ಲರೂ ಮಾಡ್ತಾರೆ. ಎಲ್ಲೋದ್ರು ಕೂಡ ಅವೆಲ್ಲ ಇರೋದ್ರಿಂದಲೇ ತಾನೇ ಕೆಲವು ದೇವರುಗಳನ್ನ, ಕೆಲವು ಗುರುಗಳನ್ನ, ಸ್ವಾಮೀಜಿಗಳನ್ನ ಜನರು ನಂಬ್ತಾ ಇರೋದು. ಸ್ವಸ್ಥತೆ, ಬಿಡುಗಡೆ, ಅದ್ಭುತಗಳು ನಡೀತಾ ಇಲ್ಲ ಅಂದ್ರೆ ಯಾರು ಯಾವ ದೇವ್ರನ್ನ ಪೂಜೆ ಮಾಡಕ್ ಹೋಗಲ್ವಲ್ಲ. ದೆವ್ವದ ಕೈಯಲ್ಲಿ ಅದ್ಭುತ ಮಾಡಕ್ ಆಗುತ್ತೆ, ಸೈತಾನ ಕೈಯಲ್ಲಿ ಅದ್ಭುತಗಳು ಮಾಡಕ್ ಆಗುತ್ತೆ, ಸ್ವಸ್ಥತೆಗಳು ಮಾಡಕ್ ಆಗುತ್ತೆ. ಯಾಕೆ ಮೋಶೆ ಫಾರೋನ ಮುಂದೆ ನಿಂತಾಗ ಮೋಶೆ ಮಾತ್ರ ಅದ್ಭುತ ಮಾಡಿದ್ನ? ಒಂದ್ 3-4 ಅದ್ಭುತಗಳು ಮೋಶೆ ಏನ್ ಮಾಡ್ತಾರೋ ಅದನ್ನ ಫಾರೋಹನ ಪಂಡಿತರು ಕೂಡ ಮಾಡ್ತಾರಲ್ವಾ? ಮೋಶೆ ಕೋಲನ್ನ ನೆಲದ ಮೇಲೆ ಹಾಕಿದೆ, ಅದನ್ನ ಹಾವಾಗುವಂತೆ, ಸರ್ಪವಾಗುವಂತೆ ಮಾಡಿದ್ರೆ ಫಾರೋಹನ ಜೊತೆಲಿರೋರು ಕೂಡ ಅದನ್ನ ಮಾಡ್ತಾರೆ. ಅದೇ ಸಾಧ್ಯವಾಯ್ತು ಮತ್ತೆ ಅವ್ರ ಕೈಲಿ? ಈ ತರ ಹೇಳ್ತಾ ಹೋದ್ರೆ ಎಷ್ಟೋ ಅದ್ಭುತಗಳು. ಸೈತಾನ ಅದ್ಭುತ ಮಾಡೋದು ನಮ್ಮನ್ನ ನಾಶ ಮಾಡೋದಕ್ಕೆ, ನಮ್ಮನ್ನ ದೇವರಿಂದ ದೂರ ಮಾಡೋದಕ್ಕೆ. ಸೈತಾನನು ಕೂಡ ದೇವರು ಅಂತ ನಂಬಿಸ್ಲಿಕ್ಕೆ ಸೈತಾನ ಅದ್ಭುತಗಳನ್ನ ಮಾಡ್ತಾನೆ, ಸ್ವಸ್ಥತೆಗಳನ್ನ ಮಾಡ್ತಾನೆ, ನಾವು ಕೇಳ್ಕೊಂಡಿದ್ದನ್ನ ಕೊಡ್ತಾನೆ. ಅರೆ ಯೇಸು ಸ್ವಾಮಿನ ಮುಂದೆ 40 ದಿನಗಳು ಉಪವಾಸ ಆದ ನಂತರ ತಕ್ಷಣನೇ ಸೈತಾನ ಬಂದು ಹೇಳೋದು, ಈ ಇಡೀ ಲೋಕ ನನ್ನ ಕೈಲಿದೆ, ನೀನ್ ಎಲ್ಲಿಂದ ಎಲ್ಲಿಯಾದ್ರೂ ನೋಡು, ಈ ಎಲ್ಲಾ ಸಾಮ್ರಾಜ್ಯ ನನ್ನದೇ, ನೀನ್ ನನಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡು, ಎಲ್ಲ ನೀನು ಕೊಡ್ತೀನಿ ಅಂತ. ಇವತ್ತು ಯಾರೆಲ್ಲ ಸೈತಾನ್ಗೆ ಅಡ್ಡ ಬೀಳ್ತಿದಾರೋ ಅವ್ರಿಗೆ ಸೈತಾನ ಕೊಡ್ತಿದ್ದಾನೆ. ಲೋಕದಲ್ಲಿ ಜನರಿಗೆ ಬೇಕಿರುವಂತದನ್ನ, ಶಾರೀರಿಕವಾಗಿ ಮುಖ್ಯವಾಗಿ ಬೇಕಿರೋದನ್ನ ಕೊಡ್ತಿದ್ದಾನೆ. ಅದಕ್ಕೆ ಅವರೆಲ್ಲರೂ ಯಾಮಾರ್ತಿದ್ದಾರೆ. ಮನುಷ್ಯರೆಲ್ಲ ಮೋಸ ಹೋಗ್ತಿರೋದಕ್ಕೆ ಕಾರಣ ಏನಂದ್ರೆ ಅವ್ರು ಏನು ಶಾರೀರಿಕವಾಗಿ ಕೇಳ್ಕೊಳ್ತಾರೆ ದೆವ್ವಗಳ ಹತ್ರ, ಅದನ್ನ ಸೈತಾನ ಕೊಡ್ತಿದ್ದಾನೆ. ಅನ್ಯ ಜನರು ಈಗ 1 ಕೊರಿಂಥ 10ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡೋದು, ಅನ್ಯ ಜನರು ಮಾಡುವಂತ ಆ ಬಲಿಗಳು, ಆ ಆರಾಧನೆಗಳು, ಪ್ರಾರ್ಥನೆಗಳು ದೇವ್ರಿಗಲ್ಲ, ಅದು ದೆವ್ವಗಳಿಗೆ ಅಂತ ಪೌಲನು ತುಂಬಾ ಸ್ಪಷ್ಟವಾಗಿ ಬರೀತಾನೆ. ದೆವ್ವಗಳಿಗೆ ಬಲಿ ಕೊಡುವಾಗ ದೆವ್ವವೇ ಉತ್ತರ ಕೊಡುತ್ತೆ, ದೇವ್ರು ಕೊಡಲ್ಲ. ಯಾಕಿದನ್ನ ಹೇಳ್ತಾ ಇದೀನಿ ಅಂದ್ರೆ 3 ಸಮಸ್ಯೆಗಳು ಪ್ರಧಾನವಾಗಿ ನಾವು ಅರ್ಥ ಮಾಡ್ಕೋಬೇಕು. ಯೇಸು ಸ್ವಾಮಿ ಬಿಟ್ರೆ ಬೇರೆ ಯಾರು ಸೈತಾನ್ನ ಜಯಿಸಕ್ಕಾಗಲ್ಲ, ಪಾಪವನ್ನ ಕ್ಷಮಿಸಕ್ಕಾಗಲ್ಲ, ನರಕದಿಂದ ಬಿಡ್ಸಕ್ಕಾಗಲ್ಲ. ಸೊ ಆ 3 ಸಮಸ್ಯೆಗಳ ಬಗ್ಗೆ ನೋಡಿದ್ವಿ. ಆದಾಮ ಅವ್ವ ದೇವರ ಸ್ವರೂಪದಲ್ಲಿ ಸೃಷ್ಟಿಯಾಗಿದ್ರು ಕೂಡ ದೇವ್ ತಿನ್ಬೇಡ ಅಂತ ಹೇಳಿರೋ ಹಣ್ಣನ್ನ ತಿಂದು ದೇವರಿಂದ ದೂರವಾಗಿ ಈ 3 ಸಮಸ್ಯೆಗಳಲ್ಲಿ ಬಿದ್ರು. ಸೈತಾನ ಮಕ್ಕಳಾದರು, ಪಾಪದಲ್ಲಿ ಬಿದ್ದರು, ನರಕದ ಹಿನ್ನೆಲೆಯಲ್ಲಿ ಒಳಗಾದರು. ಸೊ ಹೋದ ವಾರದ ಸಂದೇಶ ಏನು ಅಂದ್ರೆ 3ನೇ ಭಾಗವಾಗಿ ನಾವು ನೋಡಿದ್ದು 6 ಸಮಸ್ಯೆಗಳು. ಈ 3 ಸಮಸ್ಯೆಗಳೇ ಅಲ್ಲ, ಈ 3 ಬಂದು ಮೂಲಭೂತ ಸಮಸ್ಯೆಗಳು. ಸೈತಾನ, ಪಾಪ, ನರಕ ಅನ್ನೋದು ಮೂಲಭೂತ ಸಮಸ್ಯೆ. ಈ 3 ಸಮಸ್ಯೆಗಳಿಂದಾಗಿ ಎದುರಾಗುವಂತ ಇನ್ನೂ 6 ಸಮಸ್ಯೆಗಳು ಏನಂದ್ರೆ, ಹೌದು ಸೈತಾನಿಂದ ನಾವು ಸೈತಾನ್ ಮಕ್ಕಳಾದ್ವಿ, 1ನೇ ಸಮಸ್ಯೆ. 2ನೇ ಸಮಸ್ಯೆ, ನಾವು ಮಾನಸಿಕ ರೋಗಿಗಳಾದ್ವಿ, ಮಾನಸಿಕವಾಗಿ ಖಿನ್ನತೆಗಳಿಗೆ ಒಳಗಾದ್ವಿ. 3ನೇದಾಗಿ ನಾವು ಶಾರೀರಿಕವಾಗಿ ರೋಗಗಳನ್ನ ಹೊಂದ್ಕೊಂಡ್ವಿ. 1, 2 ಎಷ್ಟು ತರದ ರೋಗಗಳಿವೆ. ನಾವು ದೇವರಿಂದ ದೂರ ಆಗಿದ್ದಕ್ಕೆ ತಾನೇ ಈ ಎಲ್ಲಾ ರೋಗಗಳು ಬರ್ತಿರೋದು. 4ನೇದಾಗಿ
ಈ ಜನರೆಲ್ಲರೂ ಕೂಡ ಈ ಒಂದು ಏನದು 4ನೇದಾಗಿ ಶಾರೀರಿಕ ಸಮಸ್ಯೆಗಳು, ಅದೇ ಸೈತಾನ ಮಗು, ಮಾನಸಿಕ ಸಮಸ್ಯೆ, ಶಾರೀರಿಕ ಸಮಸ್ಯೆ, ಆ ವಿಗ್ರಹಾರಾಧನೆ 2ನೇದಾಗಿ. ಸೈತಾನ ಮಕ್ಕಳಾಗಿದ್ದವರು ಎಲ್ಲರೂ ವಿಗ್ರಹಾರಾಧನೆ ಮಾಡೋರು. 3ನೇದಾಗಿ ಮಾನಸಿಕ ಸಮಸ್ಯೆಗಳಿಗೆ ಒಳಗಾದರು. 4ನೇದಾಗಿ ಶಾರೀರಿಕ ಸಮಸ್ಯೆಗಳಿಗೆ ಒಳಗಾದರು. 5ನೇದಾಗಿ ಜನರೆಲ್ಲರೂ ಸಾಯ್ತಾ ಇದ್ದಾರೆ. ಮನುಷ್ಯರೆಲ್ಲರೂ ಕೂಡ ಸಾಯೋದಕ್ಕೆಲ್ಲ ಸೃಷ್ಟಿಯಾಗಿದ್ದು. ಮೂಲಭೂತವಾಗಿ ನಾವು ನೋಡೋದಾದ್ರೆ ದೇವ್ರು ನಮ್ ಜೊತೆ ಇದ್ದು, ನಾವು ದೇವ್ರ ಜೊತೆ ಇದ್ದು, ಶಾಶ್ವತವಾಗಿ ದೇವ್ರ ಜೊತೆ ಇರ್ಬೇಕು ಅಂತಾನೆ ದೇವ್ರು ಸೃಷ್ಟಿ ಮಾಡಿದಾದ್ರೆ, ಪಾಪ ಮಾಡೋದ್ರ ಮೂಲಕ ಜನರೆಲ್ಲರೂ ಏನ್ ಮಾಡಿದ್ರು? ದೇವರಿಂದ ದೂರವಾಗಿದ್ರು. ಹಾಗಾಗಿ ಸಾಯ್ತಾ ಇದ್ದಾರೆ. ದಿನ ಸತ್ಯ ಹೋಗಿವಿ ಅಂತ ದೇವ್ರು ಹೇಳಿದ್ರು. ಅದು ಆತ್ಮಿಕವಾದ ಮರಣ. ಇದು ವಯಸ್ಸಾದ್ಮೇಲೆ ಸಾಯುವಂಥದ್ದು ಅಥವಾ ಶಾರೀರಿಕವಾಗಿ ಸಾಯುವಂಥದ್ದು, ಅದು ಶಾರೀರಿಕ ಮರಣ. ಜನರೆಲ್ಲರೂ ಶಾರೀರಿಕವಾಗಿ ಸಾಯ್ತಾ ಇದ್ದಾರೆ ಮತ್ತು ನಿತ್ಯ ಮರಣಕ್ಕೆ ಹೋಗ್ತಾ ಇದ್ದಾರೆ. 3 ರೀತಿಯಾದ ಮರಣಗಳು. ಒಂದು ಆತ್ಮಿಕ ಮರಣ, 2 ಶಾರೀರಿಕ ಮರಣ, 3ನೇದಾಗಿ ನಿತ್ಯ ಮರಣ. ಸೊ ಈ ಲೋಕದಲ್ಲಿ ಬದುಕ್ತಿರೋರೆಲ್ಲರೂ ಕೂಡ ನರಕದ ಹಿನ್ನೆಲೆಯಲ್ಲಿ ಬದುಕ್ತಾ, ಸೈತಾನ ಮಕ್ಕಳಾಗಿ ಬದುಕ್ತಾ, ಪಾಪದಲ್ಲಿ ಬದುಕ್ತಾ ಒಂದು ದಿನ ಸಾಯ್ತಾರೆ. ಸತ್ತು ಅವರು ನರಕಕ್ಕೆ ಹೋಗ್ತಾರೆ. ಮತ್ತೆ 6ನೇ ಸಮಸ್ಯೆ ಏನು ನಾವು ನೋಡಿದ್ದು ಅಂದ್ರೆ ಆತ್ಮಿಕ ಸ್ವಾಸ್ಥ್ಯ ಅಂತ ಹೇಳ್ತಿದ್ದೆ ನಾನು ಹೋದ್ವಾರ. ಶಾರೀರಿಕವಾಗಿ ಹೇಗೆ ನಾವು ಸ್ವಾಸ್ಥ್ಯವನ್ನು ಹೊಂದ್ಕೊಳ್ತೀವೋ ನಮ್ಮ ಪೂರ್ವಿಕರಿಂದ, ನಮ್ಮ ತಾತ ಮುತ್ತಾತರಿಂದ, ಆಸ್ತಿ ಅಂತಸ್ತನ್ನ ಯಾವ ರೀತಿ ಪಾಲು ಹೊಂದ್ಕೊಳ್ತೀವೋ ಹಾಗೇನೆ ಅವರ ವಿಗ್ರಹಾರಾಧನೆಗಳಲ್ಲಿ, ಅವರ ಪಾಪಗಳಲ್ಲಿ ಕೂಡ ನಮಗೆ ಪಾಲಿರುತ್ತೆ. ಇದು ಆತ್ಮಿಕ ರಹಸ್ಯ, ಆತ್ಮಿಕ ಸತ್ಯ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ 6 ಸಮಸ್ಯೆಗಳು. ಹಾಗಾದ್ರೆ ಇವತ್ತು 4ನೇದಾಗಿ ನಾವೇನನ್ನ ನೋಡ್ತೀವಿ ಅಂದ್ರೆ, ಸಮಸ್ಯೆಗಳನ್ನು ಪರಿಹರಿಸಲು ಜನ ಏನ್ ಮಾಡ್ತಿದ್ದಾರೆ? ಮನುಕುಲದ ವಿಧಾನಗಳನ್ನ ಅನುಸರಿಸ್ತಿದ್ದಾರೆ. ಏನು ಮನುಕುಲದ ವಿಧಾನ ಅಂದ್ರೆ, ಒಂದು 4 ವಿಧಾನಗಳು. ತುಂಬಾ ವಿಧಾನಗಳಿದ್ರು ಕೂಡ ಅತಿ ಪ್ರಾಮುಖ್ಯವಾದ 4 ವಿಧಾನಗಳನ್ನ ಇವತ್ತು ನಾವು ನೋಡೋಣ. ಅಂದ್ರೆ ಸೈತಾನ ಪಾಪ ನರಕದಿಂದ ಬರೋದಕ್ಕೆ, ಹೊರಗಡೆ ಬರೋದಕ್ಕೆ, ಸಮಸ್ಯೆಗಳಿಂದ, ಈ 6 ಸಮಸ್ಯೆಗಳು ಅಂತ ನಾವು ಹೇಳಿದ್ವಲ್ಲ, ಸೈತಾನ, ವಿಗ್ರಹಾರಾಧನೆ ಅಥವಾ ಒಂದು ಮಾನಸಿಕ ಸಮಸ್ಯೆಗಳು, ಶಾರೀರಿಕವಾದ ಕಾಯಿಲೆಗಳು, ಈ ಮರಣ, ಇವುಗಳಿಂದ ಬಿಡಿಸ್ಕೊಳ್ಳೋದಕ್ಕೆ ಮನುಷ್ಯರು ಮಾಡ್ಕೊಂಡಿರುವಂತ ವಿಧಾನಗಳು. ಈ ರೀತಿ ನಾವು ಮಾಡಿದ್ರೆ ಈ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಅಂತ. ಅಂದ್ರೆ ಯಾರ ಸಮಸ್ಯೆಗಳ ಬಗ್ಗೆ ಮಾತ್ರ ಅವ್ರು ಯೋಚನೆ ಮಾಡಿ, ದೆವ್ವಗಳಿಗೆ ಭಯ ಪಡ್ತಿದ್ದಾರೆ. ದೆವ್ವವನ್ನು ಯಾರು ಇಷ್ಟಪಡಲ್ಲ, ಆದ್ರೆ ದೆವ್ವವೇ ಅವ್ರ ತಂದೆ ಅಂತ ಗೊತ್ತಿಲ್ಲ. ಯೋಚನೆ ಮಾಡಿ. ವಿಗ್ರಹಾರಾಧನೆ ಮಾಡ್ತಿದ್ದಾರೆ, ಆದ್ರೆ ಅದೇ ಸಮಸ್ಯೆ ಅಂತ ಗೊತ್ತಿಲ್ಲ ಅವ್ರಿಗೆ. ವಿಗ್ರಹಾರಾಧನೆ ಮಾಡ್ತಿರೋದ್ರಿಂದಲೇ ಅವ್ರ ಜೀವನದಲ್ಲಿ ಸಮಸ್ಯೆಗಳ ಬರ್ತಾ ಇದೆ ಅಂತ ಗೊತ್ತಿಲ್ದೇನೆ ವಿಗ್ರಹಾರಾಧನೆಗಳು ಮಾಡ್ತಿದ್ದಾರೆ. ಹಾಗಾಗಿ ಅವ್ರು ಮಾನಸಿಕವಾಗಿ ಕಾಯಿಲೆಗಳಲ್ಲಿದ್ದಾರೆ, ಶಾರೀರಿಕವಾಗಿ ಕಾಯಿಲೆಗಳಲ್ಲಿದ್ದಾರೆ, ಮತ್ತೆ ಸಾಯ್ತಾ ಇದ್ದಾರೆ, ನರಕಕ್ಕೆ ಹೋಗ್ತಾರೆ. ಅವ್ರು ಸಾವಿಂದ ತಪ್ಪಿಸ್ಕೋಬೇಕು ಅಂತ ಪ್ರಾರ್ಥನೆಗಳು ಮಾಡ್ತಿದ್ದಾರೆ. ಅವರು ಒಂದು ನರಕದಿಂದ ತಪ್ಪಿಸ್ಕೋಬೇಕು, ನಾವು ನರಕಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಅವ್ರು ಕೂಡ ಮಾತಾಡ್ಕೊಳ್ತಾರೆ, ನಾವು ಸ್ವರ್ಗಕ್ಕೆ ಹೋಗ್ಬೇಕು ಅಂತ. ತುಂಬಾ ಒಳ್ಳೊಳ್ಳೆ ಕಾರ್ಯಗಳೆಲ್ಲ ಮಾಡಿ ಅವ್ರು ಸ್ವರ್ಗದಲ್ಲಿ ಇದ್ದಾರೆ ಅಂತ ಮಾತಾಡ್ಕೊಳ್ತಾರೆ. ಹಾಗಾದ್ರೆ ಏನು ಆ 4 ವಿಧಾನಗಳು? ಮನುಷ್ಯರು ಸಮಸ್ಯೆಗಳಿಂದ ಹೊರಗಡೆ ಬರಲು ಪ್ರಯತ್ನಿಸ್ತಿರುವಂತ, ಹಿಂಬಾಲಿಸ್ತಿರುವಂತ 4 ಒಂದು ಪರಿಹಾರಗಳು ಅಥವಾ ವಿಧಾನಗಳು. ಮೊದಲನೇದು ಧರ್ಮಗಳು. ಈ ಲೋಕದಲ್ಲಿ ಜನರೆಲ್ಲರೂ ಕೂಡ ಒಂದಲ್ಲ ಇನ್ನೊಂದು ಧರ್ಮಕ್ಕೆ ಒಳಗಾಗಿದ್ದಾರೆ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಬೌದ್ಧರ ಧರ್ಮ, ಸಿಖ್ಖರ ಧರ್ಮ, ಜೈನರ ಧರ್ಮ, ಈ ರೀತಿಯಾಗಿ ಪ್ರಪಂಚದಲ್ಲಿ ನಾನಾ ವಿಧವಾದ ಧರ್ಮಗಳಿವೆ. ಯಾಕೆ ಇಷ್ಟು ಧರ್ಮಗಳು? ಮನುಕುಲ ಒಂದೇ, ಮಾನವ ಧರ್ಮ ಒಂದೇ ಅಂತ ಬೋಧನೆ ಮಾಡುವಂತ ಜನರು ಯಾಕೆ ಇಷ್ಟೊಂದು ಧರ್ಮಗಳನ್ನು ಅನುಸರಿಸ್ತಿದ್ದಾರೆ? ಒಂದು ಧರ್ಮದಲ್ಲಿರೋದು ಇನ್ನೊಂದು ಧರ್ಮದಲ್ಲಿ ಏನು ಆ ತರದ್ದು ಇದೆ? ಈ ಧರ್ಮದಲ್ಲಿ ಇಲ್ಲದೆ ಇರೋದು ಆ ಧರ್ಮದಲ್ಲಿ ಏನಿದೆ? ಜನರೆಲ್ಲರೂ ಕೂಡ ಒಂದೊಂದು ಧರ್ಮದಲ್ಲಿ ಇದ್ದುಕೊಂಡು ಅದರ ಒಂದು ವಿಧಿ ವಿಧಾನಗಳನ್ನ ಅನುಸರಿಸ್ತಿದ್ದಾರೆ. ಹಿಂದೂ ಧರ್ಮದಲ್ಲಿರೋರು ಹೇಳೋದು ನಮ್ಮ ಧರ್ಮನೇ ಶ್ರೇಷ್ಠ, ಮುಸ್ಲಿಂ ಅವರು ನಮ್ಮ ಧರ್ಮ ಶ್ರೇಷ್ಠ ಅಲ್ಲ ಅಂತಿದಾರ? ಇಲ್ಲ. ಮುಸ್ಲಿಂ ಅವ್ರು ಹೇಳೋದು ಇಡೀ ಪ್ರಪಂಚದಲ್ಲಿ ನಮ್ಮ ಧರ್ಮನೇ ಶ್ರೇಷ್ಠ ಅಂತಿದ್ದಾರೆ. ಜೈನರು ಅವ್ರ ಧರ್ಮ ಶ್ರೇಷ್ಠ ಅಲ್ಲನ? ಅವ್ರ ಧರ್ಮ ಶ್ರೇಷ್ಠ ಅಂತಾನೆ ತಾನೆ ಅವರು ಅದನ್ನ ಹಿಂಬಾಲಿಸ್ತಿರೋದು. ಸಿಖ್ಖರು, ಬೌದ್ಧರು, ಬೌದ್ಧ ಧರ್ಮ ಸರಿ ಇಲ್ಲ ಅಂತ ಹೇಳ್ಬಿಟ್ಟಿದಾರ ಅಲ್ಲಿ ಜನ? ಇಲ್ವಲ್ಲ.
ಸೊ ಒಂದೊಂದು ಧರ್ಮದಲ್ಲೂ ಕೂಡ ಅದರದೇ ಆದಂತಹ ವಿಧಿ ವಿಧಾನಗಳಿವೆ, ಸಂಸ್ಕೃತಿ ಇದೆ, ಸಂಪ್ರದಾಯಗಳಿವೆ. ಆದ್ರೆ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಯಾಕೆ ಜನರೆಲ್ಲರೂ ಒಂದಲ್ಲ ಇನ್ನೊಂದು ಧರ್ಮದಲ್ಲಿ ಇದ್ದಾರೆ ಅಂದ್ರೆ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ, ಕಷ್ಟಗಳಿಂದ ಹೊರಗಡೆ ಬರೋದಕ್ಕೆ, ಅನಾರೋಗ್ಯಗಳಿಂದ ಹೊರಗಡೆ ಬರೋದಕ್ಕೆ. ಹಿಂದೂ ಧರ್ಮದಲ್ಲಿರೋರು ಹಿಂದೂ ದೇವರುಗಳ ಹತ್ರ ಹೋಗ್ತಾರೆ, ಅವರ ಕಷ್ಟಗಳನ್ನ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ. ಇಸ್ಲಾಂ ಅಲ್ಲಿರೋರು ಮುಸ್ಲಿಮರು ಅಲ್ಲಾ ಹತ್ರ ಹೋಗ್ತಾರೆ, ಅಲ್ಲಿ ನಮಾಜ್ ಮಾಡ್ತಾರೆ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತ. ಹೀಗೆ ಎಲ್ಲಾ ಧರ್ಮಗಳು ಇರೋದು ಅವ್ರಿಗೆ ಸಮಸ್ಯೆಗಳಿಂದ ಬಿಡುಗಡೆ ಆಗ್ಬೇಕು ಅಂತ. ಕೊನೆದಾಗಿ ಸಾವಿನ ಅಂಚಿಗೆ ಹೋದ್ರು ಕೂಡ, ಸಾಯೋ ಪರಿಸ್ಥಿತಿ ಬಂದ್ರು ಕೂಡ ಆ ಮರಣದಿಂದ ಕಾಪಾಡುವಂತಾನೆ ಅವರು ಆ ಧರ್ಮದಲ್ಲಿ ಅವ್ರು ಕೇಳ್ಕೊಂತಾರೆ ಆ ದೇವರುಗಳನ್ನ. ಕೊನೆಗೆ ಸಾಯೋ ಪರಿಸ್ಥಿತಿ ಬಂತು, ಇನ್ನ ಉಳಿಯಲ್ಲ ಅನ್ನೋ ಪರಿಸ್ಥಿತಿ ಬಂದ್ರು ಕೂಡ ಇವರು ಪರಲೋಕಕ್ಕೆ ಹೋಗ್ಲಿ, ಸ್ವರ್ಗಕ್ಕೆ ಹೋಗ್ಲಿ ಅಂತ ಅವ್ರು ಪ್ರಾರ್ಥನೆ ಮಾಡ್ತಾರೆ, ಅವ್ರು ಪೂಜೆ ಮಾಡ್ತಾರೆ. ಸೊ ಧರ್ಮಗಳಿರೋದು ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅಂತ ಹೇಳ್ಬಿಟ್ಟು. ಆದ್ರೆ ಈ ಧರ್ಮಗಳು ಯಾರು ಮಾಡಿರೋದು? ಮನುಷ್ಯರು ಮಾಡಿರೋದು. ಇದನ್ನ ಮರಿಬಾರದು. ಮನುಷ್ಯರ ವಿಧಾನ ಇದು ಧರ್ಮಗಳು. ಒಬ್ಬೊಬ್ರು ಒಂದೊಂದು ಧರ್ಮವನ್ನ ಸ್ಥಾಪನೆ ಮಾಡಿದ್ದಾರೆ. ಈ ಹಿಂದೂ ಧರ್ಮ ಅದು ಅಫ್ಕೋರ್ಸ್ ಧರ್ಮ ಅಲ್ಲ ಅಂತ ನಮಗ್ ಗೊತ್ತು, ಆದ್ರೂ ಕೂಡ ಅದೊಂದು ಧರ್ಮವಾಗಿ ಮಾರ್ಪಟ್ಟಿದೆ. ಇಸ್ಲಾಂ ಧರ್ಮ ಮೊಹಮ್ಮದ್ ಅವರಿಂದ ಪ್ರಾರಂಭವಾಯಿತು ಅಂತ, ಬೌದ್ಧ ಧರ್ಮ ಬುದ್ಧನಿಂದ ಪ್ರಾರಂಭವಾಯಿತು ಅಂತ, ಇದೇ ತರ ಜೈನ ಧರ್ಮ, ಸಿಖ್ ಧರ್ಮ ಇವೆಲ್ಲ ಕೂಡ ಗುರು ನಾನಕ್ಕಿಂದ, ಯಾವುದೋ ಒಂದು ಧಾರ್ಮಿಕವಾದ ನಾಯಕನಿಂದ ಧರ್ಮಗಳು ಹುಟ್ಟುಕೊಂಡಿವೆ. ಅವರ ಉದ್ದೇಶ ಇಲ್ಲ, ಧರ್ಮವನ್ನ ಪ್ರಾರಂಭ ಮಾಡೋ ಉದ್ದೇಶ ಇಲ್ಲ ಆ ಧರ್ಮ ಸರಿ ಇಲ್ಲ, ಈ ಧರ್ಮ ಸರಿ ಇಲ್ಲ, ನಾನು ಇನ್ನೊಂದು ಧರ್ಮವನ್ನ ಮಾಡ್ಬೇಕು. ಆ ಧರ್ಮದಿಂದ ಮಾತ್ರನೇ ನಾವು ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಿರ್ತಾರೆ. ಕ್ರೈಸ್ತರು ಕೂಡ ಒಂದು ಧರ್ಮವಾಗಿಬಿಟ್ಟಿದೆ ಇವತ್ತು, ಕ್ರಿಶ್ಚಿಯನ್ ರಿಲಿಜಿಯನ್ ಅಂತ ಹೇಳಿ. ಬೈಬಲ್ ಕಾಲೇಜಲ್ಲಿ ನಮ್ಗೆ ಕ್ರಿಶ್ಚಿಯನ್ ರಿಲಿಜಿಯನ್ ಬಗ್ಗೆ ಹೇಳ್ಕೊಡ್ತಾ ಇದ್ರು. ನಾವ್ ಅನ್ಕೊಂಡಿದ್ವಿ ಕ್ರಿಶ್ಚಿಯನ್ ಒಂದು ಧರ್ಮ ಅಲ್ಲ, ಅದೊಂದು ಮಾರ್ಗ ಅನ್ಕೊಂಡಿದ್ವಲ್ಲ. ಇಲ್ಲೇನು ಕ್ರಿಶ್ಚಿಯಾನಿಟಿನ ಒಂದು ಧರ್ಮವಾಗಿ ಬೋಧನೆ ಮಾಡ್ತಾರೆ ಅಂತ. ಹೌದು, ಕ್ರಿಶ್ಚಿಯಾನಿಟಿ ಧರ್ಮ ಅಲ್ಲ, ಕ್ರೈಸ್ತ ಧರ್ಮ ಇಲ್ಲ. ನೀನು ನಾನು ಬೈಬಲ್ ಓದ್ತಿಲ್ವಾ? ಯಾರೋ ಹೇಳೋದನ್ನ ನಾವ್ಯಾಕೆ ಕೇಳ್ಬೇಕು? ಬೈಬಲ್ ಅಲ್ಲಿ ಎಲ್ಲಾದ್ರೂ ಇದೆಯಾ ಕ್ರೈಸ್ತ ಧರ್ಮ ಅಂತ? ಇಲ್ಲ. ಕ್ರೈಸ್ತರು ಯಾವ ಧರ್ಮವನ್ನು ಅನುಸರಣೆ ಮಾಡಬಾರ್ದು. ಆದ್ರೆ ರೋಮನ್ ಕ್ಯಾಥಲಿಕ್ ಅವರೆಲ್ಲರೂ ಅದನ್ನೊಂದು ಧರ್ಮವಾಗಿ ಅಂಗೀಕರಿಸ್ಬಿಟ್ಟಿದ್ದಾರೆ. ನಾವು ಕ್ರೈಸ್ತತ್ವವನ್ನು ಧರ್ಮವಾಗಿ ಮಾಡ್ಕೊಂಡ್ರೆ ಅದನ್ನ ಇನ್ನೊಬ್ರಿಗೆ ಹೇಳಕ್ ಆಗೋದಿಲ್ಲ. ನಾವು ಇನ್ನೊಬ್ಬನ ಸುವಾರ್ತೆ ಹೇಳಕ್ ಆಗಲ್ಲ. ಆಗ್ಲೇ ಅದು ಮತಾಂತರ ಅನ್ನೋದು ಆಗೋದು. ಆಗ್ಲೇ ನಾವು ಬೇರೆ ಧರ್ಮದವನ್ನ ನಮ್ಮ ಧರ್ಮ ಕರ್ಕೊ ಬರೋದು. ಅದೇನೋ ಕೆರೆ ನೀರು ಕೆರೆಗೆ ಚೆಲ್ಲಿ ಅಂದಂಗೆ ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಕರ್ಕೊ ಬರೋದ್ರಿಂದ ಯಾವ ಸಮಸ್ಯೆಗೂ ಪರಿಹಾರ ಸಿಗಲ್ಲ. ಸೊ ಧರ್ಮಗಳಿಂದ ಬಿಡುಗಡೆ ಇಲ್ಲ. ಇಲ್ಲಿ ಅಪಸ್ಕೃತಿಗಳು 4:12 ನೋಡುವಾಗ ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಇಲ್ಲ, ಯಾರಲ್ಲಿಯೂ ಸಿಕ್ಕೋದಿಲ್ಲ. ಆ ಹೆಸರಿನಿಂದಲೇ ಹೊರತು, ಆ ಹೆಸರು ಅಂದ್ರೆ ಯೇಸು ಎಂಬ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುದಿಲ್ಲ. ಮನುಷ್ಯರೊಳಗೆ, ಅದು ಯಾವ ಮನುಷ್ಯನೇ ಆಗಲಿ. ಬುದ್ಧ ಮನುಷ್ಯನೇ, ಈ ಕಡೆ ಮೊಹಮ್ಮದ್ ಮನುಷ್ಯನೇ, ಗುರುನಾನಕ್ ಮನುಷ್ಯನೇ, ಎಷ್ಟೋ ಈಗ ಧರ್ಮಸ್ಥಳದಲ್ಲಿರುವಂತಹ ಮಂಜುನಾಥ, ಯಾವ್ದನ್ನಾದ್ರೂ ತಗೊಳ್ಳಿ, ಮನುಷ್ಯರಿಗೂ ಒಳಗಡೆ ನಮಗೆ ರಕ್ಷಣೆ ಇಲ್ಲ. ಅವರೆಲ್ಲರೂ ದೇವಮಾನವರು ಅಂತ ಹೇಳ್ತಾರೆ. ಅವರೆಲ್ಲರೂ ಕೂಡ ವಿಶೇಷವಾಗಿ ಮನುಕುಲಕ್ಕಾಗಿ ಬಂದವರು, ಮನುಷ್ಯನ ರಕ್ಷಣೆ ಮಾಡಕ್ಕಾಗಿ ಬಂದವರು. ಆ ಕಾಲದಲ್ಲಿ ಅವರು ನರಾವತಾರ ಬಂದವರು, ಏನು ಅವತಾರ ವ್ಯಕ್ತಿ ಬಂದವರು, ಅವತಾರ ಪುರುಷರು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಿರ್ತಾರೆ. ಸರಿ, ಅವತಾರ ಎತ್ತಿ ಬಂದಿದ್ದಾರೆ, ಅದೇ ರೀತಿಯಲ್ಲಿ ತಾನೇ ಯೇಸುನು ಬಂದಿರೋದು. ಯೇಸು ಅವತಾರವಾಗಿ ಬರ್ಬೋದು ಮನುಷ್ಯನಾಗಿ ಲೋಕದಲ್ಲಿ, ನಮ್ಮ ದೇವರುಗಳು ಬರಕ್ಕಾಗಲ್ವಾ ಅಂತ ಪ್ರಶ್ನೆ ಮಾಡೋರು ಇರ್ತಾರೆ. ನಾವು ಸರಿಯಾಗಿ ಉತ್ತರವನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಂತ ವ್ಯಕ್ತಿಗಳ ಹತ್ರ ಸರಿಯಾಗಿ ಮಾತಾಡಕ್ ಆಗಲ್ಲ. ನಾವ್ ಯಾರ ಹತ್ರ ಸುವಾರ್ತೆ ಸಾರ್ಬೇಕು ಅಂದ್ರೆ, ಈ ಧರ್ಮದ ಒಂದು ಗುಂಗಿನಲ್ಲಿರುವಂತರ ಹತ್ರ ಸುವಾರ್ತೆ ಸಾರ್ಬೇಕು ಅಂದ್ರೆ ಸೈತಾನ, ಪಾಪ, ನರಕದ ಬಗ್ಗೆ ಹೆಚ್ಚು ಮಾತಾಡ್ಬೇಕು. ಯಾಕಂದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಆಸ್ತಿ, ಅಂತಸ್ತು, ಆರೋಗ್ಯ ನಾವು ಕೇಳ್ಕೊಳ್ಳೋದೆಲ್ಲ ಈ ಲೋಕದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದೆಲ್ಲ ನಿಜವಾದ ಉತ್ತರ. ಸೈತಾನದಿಂದ ಬಿಡುಗಡೆ ಹೊಂದಕ್ಕೆ ಆಗುತ್ತಾ? ಅವ್ರ ದೇವರುಗಳು, ಧರ್ಮಗಳು ಮಾತಾಡ್ತಿದಾವ ಸೈತಾನ್ ಬಗ್ಗೆ? ಪಾಪದ ರಕ್ಷಣೆ ಬಗ್ಗೆ ಮಾತಾಡ್ತಿದಾರ?
ಎಲ್ಲಿ ಹಿಂದೂಗಳು ಹೇಳೋದೇನು ಸಿಸ್ಟರ್ ರಕ್ಷಕ ದುಷ್ಟ ವಿನಾಶಕ ಅಂತ ಹೇಳ್ತಾರಲ್ಲ, ಸಿಸ್ಟರನ್ನ ಮಾತ್ರ ಕಾಪಾಡಕ್ ಬಂದಿದ್ದಾರೆ. ಈ ವಿಷ್ಣು ದಶಾವತಾರ ಎತ್ತಿ ಬಂದಿರೋದು ಒಳ್ಳೆಯವ್ರನ್ನ ಕಾಪಾಡೋದಕ್ಕೆ, ಕೆಟ್ಟವ್ರನ್ನ ನಾಶ ಮಾಡೋದಕ್ಕೆ. ವಿಷ್ಣು ಶಿವನ ಒಂದು 3ನೇ ಕಣ್ಣು ತೆರೆದ್ರೆ ಪ್ರಪಂಚ ನಾಶವಾಗುತ್ತೆ ಅಂತ ಹೇಳ್ತಾರೆ. ಕೆಟ್ಟವ್ರು ನೋಡಿದವರೆಲ್ಲರೂ ಕೂಡ ನಾಶ ಮಾಡಿದ್ದಾರೆ, ಕೆಟ್ಟವ್ರು ನೋಡಿದವರೆಲ್ಲ ಕೊಂದಾಕಿದ್ದಾರೆ ನಾವು ಚರಿತ್ರೆಗಳಲ್ಲಿ ನೋಡಿದಾಗ. ಹಾಗಾದ್ರೆ ಬೈಬಲ್ ಹೇಳುತ್ತೆ ಎಲ್ಲರೂ ಕೆಟ್ಟವ್ರೆ, ಎಲ್ಲರೂ ಪಾಪಿಗಳೇ. ರೋಮಾಪುರ 5:8 ಹೇಳುವಾಗೆ ನಾವ್ ಇನ್ನೂ ಪಾಪಿಗಳಾಗಿರ್ಬೇಕಾದ್ರೆ ಯೇಸು ನಮಗಾಗಿ ಬಂದಿದ್ದಾರೆ. ಯೋಚನೆ ಮಾಡಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಿ. ಪ್ರಸಾದ್ ಮ್ಯೂಟ್ ಮಾಡ್ಕೊ. ಇಲ್ಲ, ನಾವು ನೋಡ್ತಿರೋದು ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರನೇ ನಮ್ಗೆ ರಕ್ಷಣೆ ಸಿಗೋದು ಅಂತ ಹೇಳಿ. ಬೇರೆ ಯಾವ ಹೆಸರಲ್ಲೂ ನಮ್ಗೆ ರಕ್ಷಣೆ ಇಲ್ಲ, ಯಾವ ಧರ್ಮದಲ್ಲೂ ರಕ್ಷಣೆ ಇಲ್ಲ. ಎರಡನೇದು, ಈ ಲೋಕ ಹಿಂಬಾಲಿಸ್ತಿರುವಂತ ಅಥವಾ ಅನ್ಯ ಜನರು ಹಿಂಬಾಲಿಸ್ತಿರುವಂತ ಎರಡನೇ ಮಾರ್ಗ ಸತ್ಕ್ರಿಯೆಗಳು ಎಂಬುದಾಗಿ. ಅಂದ್ರೆ ಒಳ್ಳೆ ಕಾರ್ಯಗಳು. ನಾವು ಒಳ್ಳೆ ಕಾರ್ಯ ಮಾಡೋದು ನಮ್ಗೆ ಒಳ್ಳೇದಾಗುತ್ತೆ, ನಾವು ಕೆಟ್ಟದ್ ಮಾಡೋದು ನಮ್ಗೆ ಕೆಟ್ಟದಾಗುತ್ತೆ ಅನ್ನೋದು ಎಲ್ಲರ ಒಂದು ನಂಬಿಕೆ. ನಾವೇನ್ ಮಾಡ್ತೀವೋ ಅದು ನಮ್ಗೆ ಹಿಂತಿರುಗಿ ಬರುತ್ತೆ. ನಮ್ಮ ಆ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ನಾವೇನೇ ಪಾಪ ಮಾಡಿದ್ರು, ನಾವೇನೇ ತಪ್ಪು ಮಾಡಿದ್ರು, ನಾವ್ ಇನ್ನೊಬ್ರು ಮೋಸ ಮಾಡಿದ್ರು, ನಾವ್ ಇನ್ನೊಬ್ರಿಗೆ ಏನೇ ಮಾಡಿದ್ರು ಅದು ನಮಗೆ ಹಿಂತಿರುಗಿ ಬರುತ್ತೆ. ನಾವು ಮಾಡಿದ್ದು ನಾವು ಉಣ್ಬೇಕು ಅಂತ ಹೇಳಿ. ಆದ್ರೆ ಒಳ್ಳೆ ಕಾರ್ಯ ಮಾಡಿದ್ರೆ ಒಳ್ಳೇದ್ ನಡೆಯುತ್ತೆ ನಮ್ಮ ಜೀವನದಲ್ಲಿ. ನಾವು ಪಾಪಿಗಳಂತ ಬೈಬಲ್ ಹೇಳುತ್ತೆ, ನಾವು ಅನೀತಿವಂತರು ಅಂತ ಬೈಬಲ್ ಹೇಳುತ್ತೆ. ಮತ್ತೆ ಒಳ್ಳೆಯವರು ಎಲ್ಲಿದ್ದೀವಿ? ನೀತಿವಂತರು ಯಾರಿದ್ದಾರೆ ಭೂಲೋಕದಲ್ಲಿ? ಈ ಲೋಕದಲ್ಲಿ ಒಳ್ಳೆಯವರು ಇದ್ದಾರೆ ಅಂದ್ರೆ ಹಾಗಾದ್ರೆ ಬೈಬಲ್ ಸುಳ್ಳು ಹೇಳ್ತಾ ಇದೆ, ದೇವ್ರು ಸುಳ್ಳು ಹೇಳ್ತಿದ್ದಾನೆ ಅಂತಾನೆ ಅರ್ಥ. ಯಾಕಂದ್ರೆ ನೀತಿವಂತನಿಲ್ಲ, ಒಬ್ಬನಾದ್ರೂ ಇಲ್ಲ, ಎಲ್ಲರೂ ದಾರಿ ತಪ್ಪಿರೋರೆ, ಎಲ್ಲರೂ ಪಾಪಿಗಳಂತ ಬೈಬಲ್ ಹೇಳುವಾಗ ಮತ್ತೆ ಯಾರಿದ್ದಾರೆ ಭೂಲೋಕದಲ್ಲಿ ಒಳ್ಳೆಯವರು? ಶಾರೀರಿಕವಾಗಿ 4 ಜನಕ್ಕೆ ಒಳ್ಳೇದ್ ಮಾಡ್ಕೊಂಡು ಒಳ್ಳೆ ಜೀವನ ಜೀವಿಸ್ತಿರೋರು ಅದೆಲ್ಲ ಒಳ್ಳೆತನ. ಅದು ಒಳ್ಳೆತನ, ಅದು ಲೋಕದ ಪರವಾಗಿ. ಅದೇ ದೇವ್ರ ಪರವಾಗಿ ಈ ಲೋಕದಲ್ಲಿ ಯೇಸುನ ನಂಬದೇ ಇರೋದೇ ದೊಡ್ಡ ಪಾಪ ಅಲ್ವಾ? ಯೇಸು ನಂಬದೇ ಇರೋದೇ ದೊಡ್ಡ ಪಾಪ. ಸತ್ಯ ತಿಳ್ಕೊಳ್ದಿರೋದೇ ದೊಡ್ಡ ಪಾಪ. ಈ ಲೋಕದಲ್ಲಿ ನಾವ್ ಎಷ್ಟೇ ಒಳ್ಳೆಯವರಾಗಿದ್ದು ಯೇಸುನ ನಂಬಿಲ್ಲ ಅಂದ್ರೆ ಸಮಸ್ಯೆಗಳು ಎಲ್ಲಿ ಪರಿಹಾರ ಆಗುತ್ತೆ? ಯೆಶಾಯ 64:6 ಹೇಳೋದು, ನಾವೆಲ್ಲರೂ ಅಶುದ್ಧನ ಆಗಿದ್ದೇವೆ, ನಮ್ಮ ಧರ್ಮ ಕಾರ್ಯಗಳೆಲ್ಲ ಅಂದ್ರೆ ನಮ್ಮ ಒಳ್ಳೆ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆ ಅಂತಿವೆ ಅಂತ ಹೇಳ್ಬಿಟ್ಟು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಾವೆಲ್ಲರೂ ತರಗೆಲೆಗಳೋಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ, ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ. ನಾವೆಲ್ಲರೂ ಪಾಪಿಗಳೇ ಅಂತ. ನಮ್ಮ ಧರ್ಮ ಕಾರ್ಯಗಳು ಅದು ಕೂಡ ಪುಣ್ಯ ಕ್ರಿಯೆಗಳು, ನಾವು ಮಾಡೋಂಥ ಒಳ್ಳೆ ಕಾರ್ಯಗಳು ಕೂಡ ಹೊಲೆ ಬಟ್ಟೆ ಅಂತಿದೆ. ದೇವರ ದೃಷ್ಟಿಯಲ್ಲಿ ಹೊಲಸು ಬಟ್ಟೆ ಅಂತ ಇರುತ್ತೆ. ಒಬ್ಬ ಪಾಪಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆಯವನಾಗ್ಬಿಡ್ತಾನ ಅವನು? ನೀವೇ ಹೇಳಿ. 10 ತಪ್ಪು ಮಾಡಿ 10 ಪಾಪ ಮಾಡಿ ಒಂದು ಒಳ್ಳೆ ಕೆಲಸ ಮಾಡ್ಬಿಟ್ಟು ಅವನು ಒಳ್ಳೆಯವನಾಗ್ಲಿಕ್ಕೆ ಸಾಧ್ಯನಾ? ಹಾಗೆ ನಾವೆಲ್ಲರೂ ಪಾಪಿಗಳೇ. ನಮ್ಮ ಒಳ್ಳೆ ಕಾರ್ಯಗಳೆಲ್ಲವೂ ಕೂಡ ಹೊಲಸು ಬಟ್ಟೆ ಅಂತ ದೇವ್ರು ಕಾಣ್ತಾ ಇದೆ. ಹಾಗಾಗಿ ಒಳ್ಳೆ ಕ್ರಿಯೆಗಳಿಂದ ನಾವು ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ನಾವು ಒಳ್ಳೆ ಕಾರ್ಯಗಳಿಂದ ಸೈತಾನನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಮ್ಮ ಒಳ್ಳೆ ಕ್ರಿಯೆಗಳಿಂದ ನಾವು ಪಾಪವನ್ನ ಜಯಿಸಕ್ಕಾಗಲ್ಲ. ನಾವು ಒಳ್ಳೇದ್ ಮಾಡೋದ್ರಿಂದ ನಾವು ಪರಲೋಕಕ್ಕೆ ಹೋಗಕ್ಕಾಗಲ್ಲ, ನರಕದಿಂದ ತಪ್ಪಿಸ್ಕೊಂಡು ಪರಲೋಕಕ್ಕೆ ಹೋಗಕ್ಕಾಗಲ್ಲ. ಒಂದು ವೇಳೆ ನಾವು ಒಳ್ಳೆಯವರಾಗಿ ಬದುಕಿ ನಾವು ಸೈತಾನಿಂದ ಪಾಪದಿಂದ ನರಕದಿಂದ ತಪ್ಪಿಸ್ಕೊಳ್ಬಹುದು ಅನ್ನೋದಾಗಿದ್ರೆ ಯೇಸು ಏನಕ್ಕೆ ಈ ಲೋಕಕ್ಕೆ ಬರ್ಬೇಕಾಗಿತ್ತು? ಯೇಸ್ವಾಮಿ ಏನಕ್ಕೆ ಸೈತಾನನ ತಲೆ ಜಜ್ಜಕ್ ಬರ್ಬೇಕಾಗಿತ್ತು? ಯೇಸು ಏನಕ್ಕೆ ಪಾಪವನ್ನ ಪರಿಹಾರ ಮಾಡಕ್ ಬರ್ಬೇಕಾಗಿತ್ತು? ಯೇಸು ಏನಕ್ಕೆ ನಾನೇ ಮಾರ್ಗ, ನೀವು ಈ ಒಂದು ನರಕದ ಹಿನ್ನೆಲೆಯಿಂದ ಹಿಂತಿರುಗಿ ಬನ್ನಿ, ನನ್ನ ಹಿಂಬಾಲಿಸಿದ್ರೆ ನೀವು ನನ್ನ ಮೂಲಕ ಹೊರತು ನೀವು ತಂದೆ ಬಳಿಗೆ ಬೇರೆ ಯಾವ್ದ್ರ ಮೂಲಕನೂ ಬರಕ್ಕಾಗಲ್ಲ ಅಂತ ಯೇಸು ಯಾಕೆ ಹೇಳ್ಬೇಕಾಗಿತ್ತು? ಬರೋವಾರ ಇದು ತುಂಬಾ ಮುಖ್ಯವಾದ ಸಂದೇಶ ಇರುತ್ತೆ. ಯಾರು ಮಿಸ್ ಮಾಡದೆ ಜಾಯಿನ್ ಆಗಿ, ಯಾರಾದ್ರೂ ಜಾಯಿನ್ ಆಗೋರ್ನು ಕರ್ಕೊ ಬನ್ನಿ, ಜಾಯಿನ್ ಮಾಡಿಸಿ. ಅಂದ್ರೆ ಯೇಸು ಮಾತ್ರನೇ ಯಾಕೆ ಮಾರ್ಗ? ಯೇಸುಸ್ವಾಮಿ ಯಾವ ರೀತಿ ಈ ತರ ಸೈತಾನ ಪಾಪ ನರಕವನ್ನ ಜಯಿಸಿದ್ರು ಅನ್ನೋದನ್ನ ನಾವು ಬರೋವಾರದಲ್ಲಿ ನೋಡೋಣ. ಈ ಸತ್ಕ್ರಿಯೆಗಳನ್ನುವಂಥದ್ದು ಮನುಷ್ಯರ ದೃಷ್ಟಿಯಲ್ಲಿ ಒಳ್ಳೇದಾಗಿರ್ಬೋದು, ದೇವ್ರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಮನುಷ್ಯರೆಲ್ಲರೂ ಒಂದೇ ದೇವ್ರ ದೃಷ್ಟಿಯಲ್ಲಿ, ಎಲ್ಲರೂ ಪಾಪಿಗಳೇ. ಒಳ್ಳೆ ಕ್ರಿಯೆಗಳಿಂದ ನಾವು ರಕ್ಷಣೆ ಹೊಂದ್ಬೋದು, ಒಳ್ಳೆ ಕ್ರಿಯೆಗಳಿಂದ ನಾವು ಪರಲೋಕಕ್ಕೆ ಹೋಗ್ಬೋದು ಅನ್ನೋದಾದ್ರೆ ಯೇಸು ಬರೋ ಅವಶ್ಯಕತೆನೇ ಇರ್ಲಿಲ್ಲ. ಅದನ್ನ ನಾವು ಅರ್ಥ ಮಾಡ್ತೀವಿ. ಮೂರನೇದಾಗಿ ತತ್ವಶಾಸ್ತ್ರ ಅಂತ ಹೇಳಿ. ಏನು ಈ ತತ್ವಶಾಸ್ತ್ರ ಅಂತ ಹೇಳಿದ್ರೆ, ಕೊಲೋಸೆ 2:8 ನಾವು ನೋಡ್ತೇವೆ, ಪ್ರಪಂಚದ ಪ್ರಬಲ ಶಕ್ತಿಗಳಿಂದಲೂ ಮಾನವ ವಿವೇಚನೆಯ ಶುಷ್ಕ ತರ್ಕ ಸಿದ್ಧಾಂತಗಳಿಂದಲೂ ಯಾರು ನಿಮ್ಮನ್ನು ಮೋಸಗೊಳಿಸಿ
ವಶಪಡಿಸಿಕೊಳ್ಳದಂತೆ ಎಚ್ಚರಿಕೆಯಿಂದಿರಿ. ಇವುಗಳು ಪ್ರಾಪಂಚಿಕ ಪಾರಂಪರ್ಯಕ್ಕೆ ಮತ್ತು ವಿಶ್ವದ ಮೂಲಭೂತ ಶಕ್ತಿಗಳಿಗೆ ಸಂಬಂಧಿಸಿದವುಗಳೇ ಹೊರತು ಯೇಸು ಕ್ರಿಸ್ತರಿಗಲ್ಲ. ಅಂದ್ರೆ ಈ ಲೋಕದಲ್ಲಿ ಜ್ಞಾನದ ಮೂಲಕ ನಾವು ರಕ್ಷಣೆ ಹೊಂದ್ಕೋಬಹುದು ಅಂತ ಹೇಳೋರು ತುಂಬಾ ಜನ ಇದ್ದಾರೆ. ತತ್ವಶಾಸ್ತ್ರ ಅಂದ್ರೆ ಜ್ಞಾನ, ತಿಳುವಳಿಕೆ. ನಾವು ಹೆಚ್ಚು ಜ್ಞಾನ ಸಂಪಾದನೆ ಮಾಡ್ಕೊಂಡ್ರೆ, ಹಿಂದೂಗಳು ಹೇಳ್ತಾರೆ 4 ಮಾರ್ಗಗಳಲ್ಲಿ ಜ್ಞಾನ ಮಾರ್ಗ ಕೂಡ ಒಂದು ಅವ್ರದ್ದು. ಸೊ ನಾವ್ ಹೆಚ್ಚು ಜ್ಞಾನವನ್ನು ಹೊಂದ್ಕೊಂಡ್ರೆ ನಾವು ಪರಲೋಕಕ್ಕೆ ಹೋಗ್ತೀವಿ, ಬ್ರಹ್ಮನಲ್ಲಿ ಒಂದಾಗ್ತೀವಿ ಅಂತ ಹೇಳಿ ಹೇಳುವಂಥದ್ದು. ಈ ಒಂದು ಬೌದ್ಧರು ಕೂಡ ಜ್ಞಾನದ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವರು ಜ್ಞಾನವನ್ನ ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳಿ. ತತ್ವಗಳಿರುತ್ತೆ. ಬೌದ್ಧ ಧರ್ಮದಲ್ಲಿ 8 ಬಾಗಿಲುಗಳು ಅಥವಾ 8 ಕಂಬಗಳು ಅಂತ ಹೇಳ್ತಾರೆ, ಆ ರಕ್ಷಣೆ ಹೊಂದೋದಕ್ಕೆ, ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಅಲ್ಲ. ಇಲ್ಲಿ ನಾವು ನೋಡ್ತಿರುವಂತದ್ದು, ಯಾರು ಈ ಒಂದು ಶಕ್ತಿಗಳಿಗೆ ಒಳಗಾಗಬೇಡಿ, ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ಬಿಟ್ಟು ಹೇಳ್ತಿರೋದು. ಯಾಕಂದ್ರೆ ಈ ಪ್ರಾಪಂಚಿಕವಾದ ಪಾರಂಪರ್ಯಕ್ಕೆ ಮತ್ತು ವಿಶ್ವದ ಮೂಲಭೂತ ಶಕ್ತಿಗಳಿಗೆ ಇದು ಸಂಬಂಧಿಸಿದೆ ಹೊರತು ಯೇಸು ಕ್ರಿಸ್ತನಿಗಲ್ಲ. ಈ ಲೋಕದಲ್ಲಿ ಎಷ್ಟೇ ಜ್ಞಾನ ಸಂಪಾದನೆ ಮಾಡಿದ್ರು ಕೂಡ ಯೇಸುನ ನೀನು ಸಂಪಾದನೆ ಮಾಡಲಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ನೀನ್ ಎಷ್ಟೇ ಬುದ್ಧಿವಂತನಾಗಿದ್ರು ಕೂಡ, ಈ ಲೋಕದಲ್ಲಿ ತುಂಬಾ ಜನ ಬುದ್ಧಿವಂತರಿದ್ದಾರೆ, ತುಂಬಾ ಜನ ಜ್ಞಾನಿಗಳಿದ್ದಾರೆ, ನಮ್ಮೆಲ್ಲರಿಗಿಂತ ಎಷ್ಟೋ ಪಟ್ಟು ಜ್ಞಾನಿಗಳಿದ್ದಾರೆ. ಆದ್ರೆ ಅದೆಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು, ಭೂಲೋಕಕ್ಕೆ ಸಂಬಂಧಪಟ್ಟಿದ್ದ ಜ್ಞಾನ. ಅದು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದಲ್ಲ. ಆದ್ರೆ ನಿನಗೂ ನನಗೂ ದೇವ್ರು ಕೊಟ್ಟಿರುವಂತ ಈ ಜ್ಞಾನ ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ನಮ್ಮ ಜ್ಞಾನ ಶಾಶ್ವತ. ದೇವ್ರು ನಮಗೆ ಕೊಟ್ಟಿರೋ ಜ್ಞಾನ ಅದು ಪರಲೋಕದಿಂದ ಬಂದ ಜ್ಞಾನ, ಈ ಭೂಲೋಕಕ್ಕೆ ಸಂಬಂಧಪಟ್ಟ ಜ್ಞಾನ ಅಲ್ಲ. ಸೊ ಯಾರು ಕೂಡ ಈ ಭೂಲೋಕದ ಜ್ಞಾನದಿಂದ ರಕ್ಷಣೆ ಹೊಂದೋಕ್ ಸಾಧ್ಯ ಇಲ್ಲ. ರಕ್ಷಣೆ ಅನ್ನೋದು ಭೂಲೋಕದಲ್ಲಿ ಇಲ್ಲ. ಆಗ್ಲೇ ನಾವು ಓದ್ಕೊಂಡ ಹಾಗೆ ಅಪೊಸ್ತಲರು 4:12 ಯಾವ ಮನುಷ್ಯರಲ್ಲೂ ನಮ್ಗೆ ರಕ್ಷಣೆ ಸಿಗಲ್ಲ, ಯಾವ ಮನುಷ್ಯನ ಮೂಲಕನೂ ನಮ್ಗೆ ರಕ್ಷಣೆ ಸಿಗಲ್ಲ. ಆಕಾಶದ ಕೆಳಗೆ, ಭೂಮಿ ಒಳಗೆ ಯಾರಿಂದಲೂ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯೇಸುವನ್ನ ಬಿಟ್ರೆ. ಹಾಗಾಗಿ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟ ಜ್ಞಾನವನ್ನ ನಾವು ಹೊಂದ್ಕೋಬೇಕೇ ವಿನ ಲೋಕಕ್ಕೆ ಸಂಬಂಧಪಟ್ಟ ಜ್ಞಾನ ಅಲ್ಲ. ಕೊನೆಯದಾಗಿ ನಾವು ನೋಡುವಾಗ ವಿಜ್ಞಾನ ಮತ್ತು ಭವಿಷ್ಯವಾಣಿ ಅಂತ, ಜನರೆಲ್ಲರೂ ಕೂಡ ವೈಜ್ಞಾನಿಕವಾಗಿ ಸಮಸ್ಯೆಗಳನ್ನ ಪರಿಹರಿಸಬಹುದು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ಪರಿಹರಿಸಬಹುದು, ಆತ್ಮಿಕ ಸಮಸ್ಯೆಗಳಲ್ಲ, ಶಾರೀರಿಕ ಸಮಸ್ಯೆಗಳು. ಭವಿಷ್ಯವಾಣಿ ಮೂಲಕ ಎಷ್ಟೋ ಜನ ಭವಿಷ್ಯ ಹೇಳೋರು, ಜ್ಯೋತಿಷಿಗಳು, ಕಣಿ ಹೇಳೋರು ಕೆಲವು ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ನಾವು ತಳ್ಳೆ ಹಾಕೋದಕ್ಕೆ ಆಗೋದಿಲ್ಲ. ಶಾರೀರಿಕವಾಗಿ ಅವರು ಏನೆಲ್ಲ ಸಮಸ್ಯೆಗಳಲ್ಲಿ ಇದ್ದಾರೆ, ನೀನ್ ಇಂತಿದ್ದದನ್ನ ಮಾಡು, ಈ ಯಾಗ ಮಾಡು, ಆ ಪೂಜೆ ಮಾಡು, ನೀನ್ ಈ ತರ ವ್ರತ ಮಾಡು, ನಿನ್ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅವ್ರು ಆ ರೀತಿ ಮಾಡುವಾಗ ಫಲಿತಾಂಶ ಸಿಗ್ತಾ ಇದೆ. ಆದ್ರೆ ಶಾರೀರಿಕವಾಗಿ ಮಾತ್ರನೇ ಅವ್ರು ಇನ್ನೂ ಸೈತಾನ ಮಕ್ಕಳಾಗೆ ಇರ್ತಾರೆ, ಪಾಪದಲ್ಲೇ ಇರ್ತಾರೆ, ನರಕಕ್ಕೆ ಹೋಗೋರಾಗಿರ್ತಾರೆ. ಈ ಸಮಸ್ಯೆಗಳಿಂದ ಅವ್ರಿಗೆ ಯಾರು ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ. ಆ ಜ್ಞಾನಿಗಳೇ ನರಕಕ್ಕೆ ಹೋಗ್ತಿರ್ಬೇಕಾದ್ರೆ, ಭವಿಷ್ಯ ಹೇಳೋರೇ ನರಕಕ್ಕೆ ಹೋಗ್ತಿರ್ಬೇಕಾದ್ರೆ ನನ್ನನ್ನ ನರಕದಿಂದ ಹೇಗೆ ತಪ್ಪಿಸ್ತಾರೆ? ಆದ್ರೆ ಭೂಲೋಕದಲ್ಲಿ ತಾತ್ಕಾಲಿಕವಾದ ಪರಿಹಾರ, ತಾತ್ಕಾಲಿಕವಾದ ಬಿಡುಗಡೆ ಖಂಡಿತವಾಗ್ಲೂ ಸೈತಾನನಿಂದ ಕೊಡಕ್ಕಾಗುತ್ತೆ. ನಮ್ಮನ್ನ ಆತ್ಮಿಕ ಜ್ಞಾನದಿಂದ, ನಮ್ಮನ್ನ ಆತ್ಮಿಕ ವಿಷಯಗಳಿಂದ ಹೊರಗಡೆ ಬರಬೇಕು ಅಂತ, ಅಥವಾ ಆತ್ಮಿಕ ಜ್ಞಾನವನ್ನ ಪಡ್ಕೋಬಾರ್ದು ಅಂತಾನೆ ಈ ಸೈತಾನ ನಮ್ಮ ಹೃದಯಗಳನ್ನ, ಮನಸ್ಸುಗಳನ್ನ ಮಂಕು ಮಾಡ್ತಾನೆ. ಈ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಸೊ ಜ್ಞಾನದಿಂದ, ವಿಜ್ಞಾನದಿಂದ, ಭವಿಷ್ಯವಾಣಿಯಿಂದ ನಾವ್ಯಾರು ಕೂಡ ಸೈತಾನ, ಪಾಪ, ನರಕವನ್ನ ಜಯಿಸೋದಕ್ಕೆ ಸಾಧ್ಯ ಇಲ್ಲ. ಈ 4 ವಿಷಯಗಳು ನೆನಪಲ್ಲಿ ಇಟ್ಕೊಳ್ಳಿ. ಮನುಷ್ಯರ ವಿಧಾನ ಇದು, ದೇವ್ರ ವಿಧಾನ ಅಲ್ಲ. ದೇವ್ರ ವಿಧಾನ ಯೇಸು ಕ್ರಿಸ್ತನು ಮಾತ್ರನೇ. ದೇವ್ರ ವಿಧಾನ ಸುವಾರ್ತೆ ಮಾತ್ರನೇ. ಮನುಷ್ಯರ ವಿಧಾನ ಈ 4 ರೀತಿಯಾದ ವಿಧಾನಗಳು. 1ನೇದು ಧರ್ಮ, 2ನೇದು ಸತ್ಕಾರ್ಯ, 3ನೇದು ನಾವು ನೋಡಿದ್ದು ತತ್ವಶಾಸ್ತ್ರ, ಜ್ಞಾನ, 4ನೇದು ವಿಜ್ಞಾನ ಮತ್ತು ಭವಿಷ್ಯವಾಣಿ ಅಂತ. ಸೊ ಇದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಮನುಕುಲದ ಪ್ರಯತ್ನಗಳು ಜನರ ಈ ಮೂಲಭೂತವಾದಂತಹ ಸಮಸ್ಯೆಗಳನ್ನ ಪರಿಹರಿಸೋದಿಲ್ಲ. ಆದ್ರೆ ಕ್ರಿಸ್ತನು ಮಾತ್ರ ಅದನ್ನ ಮಾಡಿದ್ದಾನೆ. ಆತನೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. ಯೇಸು ಕ್ರಿಸ್ತನೇ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿದ್ದಾನೆ. ಕ್ರಿಸ್ತನನ್ನ ಬಿಟ್ರೆ ನಮ್ಮನ್ನ ಸಮಸ್ಯೆಗಳಿಂದ ಬಿಡಿಸುವವರು ಯಾರು ಇಲ್ಲ. ಇದನ್ನ ನಾವು ಮನದಟ್ಟು ಮಾಡ್ಕೋಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ನಾನು ಪದೇ ಪದೇ ಕೆಲವರ ಹತ್ರ ಹೇಳುವಂಥದ್ದು, ಧರ್ಮವನ್ನ ಹಿಡ್ಕೋಬೇಡಿ. ಅದರಲ್ಲೂ ಕೂಡ ಕ್ರೈಸ್ತರು ನಮ್ದು ಕ್ರಿಶ್ಚಿಯನ್ ಧರ್ಮ, ಕ್ರಿಶ್ಚಿಯನ್ ಜಾತಿ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಅಲ್ಲ, ನಮ್ಮದೊಂದು ಮಾರ್ಗ ಅದು. ಯೇಸು ಹೇಳಿದ ನಾನೇ ಮಾರ್ಗ.
ಯೇಸು ಸ್ವಾಮಿ ಇಷ್ಟು ಧರ್ಮಗಳಲ್ಲಿದ್ರೆ ಹೊಸ ಧರ್ಮವನ್ನ ಸೃಷ್ಟಿ ಮಾಡಕ್ ಬಂದಿಲ್ಲ. ಆತನೊಂದು ಧರ್ಮವನ್ನ ಸ್ಥಾಪನೆ ಮಾಡಕ್ ಬಂದಿಲ್ಲ. ಎಲ್ಲರೂ ಎಲ್ಲಾ ಧರ್ಮದಲ್ಲಿರೋರು ಯೇಸು ಸ್ವಾಮಿಯ ಮಕ್ಕಳೇ, ಯೇಸುವೇ ಸೃಷ್ಟಿ ಮಾಡಿರೋರೇ ತಾನೆ. ಹಿಂದೂಗಳನ್ನ ಹಿಂದೂ ದೇವ್ರು ಸೃಷ್ಟಿ ಮಾಡಿದ್ದಾರೆ, ಮುಸ್ಲಿಮನ್ನ ಮುಸ್ಲಿಂ ದೇವ್ರು ಸೃಷ್ಟಿ ಮಾಡಿದಾರ? ಇಲ್ವಲ್ಲ, ಎಲ್ಲರನ್ನು ಯೇಸು ಸ್ವಾಮಿನೇ ಸೃಷ್ಟಿ ಮಾಡಿರೋದು. ಹಾಗಾದ್ರೆ ಕ್ರೈಸ್ತರಿಗೆ ಮಾತ್ರ ದೇವ್ರು ಹೇಗೆ ಒಂದು ಧರ್ಮವನ್ನ ಮಾಡಕ್ ಬರ್ತಾರೆ? ಇಲ್ಲ, ಯೇಸು ಕ್ರಿಸ್ತನು ಮಾತ್ರನೇ ನಮಗೆ ರಕ್ಷಣೆಯ ಮಾರ್ಗ. ಹಾಗಾಗಿ ಒಂದು ಧರ್ಮನೋ ಜಾತಿನೋ ಮಾಡಿ ನಾವು ಬೌಂಡ್ರಿ ಮಾಡ್ಕೋಬಾರ್ದು. ಯೇಸುವನ್ನ ಸುವಾರ್ತೆನ ನಾವು ಒಂದು ಬೌಂಡ್ರಿ ಮಾಡ್ಕೋಬಾರ್ದು. ಆತನು ಒಂದು ಮಾರ್ಗವಾಗಿದ್ದಾನೆ, ಯಾರು ಬೇಕಾದ್ರೂ ಬರ್ಬೋದು ಆ ಮಾರ್ಗದಲ್ಲಿ. ಯೇಸುವಿನ ಮಾರ್ಗದಲ್ಲಿ ಯಾರು ಬೇಕಾದ್ರೂ ಬಂದು ರಕ್ಷಣೆ ಹೊಂದಬಹುದು. ಹಾಗಾಗಿ ನೀನು ನಾನು ಈ ಸರಿಯಾದ ಸುವಾರ್ತೆನ ಬಲವಾಗಿ ನಾವು ಹಿಡ್ಕೊಳ್ಳೋಣ. ಈ ಜನರ ವಿಧಾನವನ್ನ ಏನು ಹಿಂಬಾಲಿಸ್ತಿದ್ದಾರೆ, ಅದರಿಂದ ನಾವು ಜನರನ್ನ ಬಿಡಿಸಿ ಕ್ರಿಸ್ತನ ಕಡೆಗೆ ನಡೆಸೋಣ. ಮುಂದಿನ ವಾರ ಯಾವ ರೀತಿ ಕ್ರಿಸ್ತನು ನಮಗೆ ಎಲ್ಲಾ ಸಮಸ್ಯೆಗಳ ಪರಿಹಾರವಾಗಿದ್ದಾರೆ ಅಂತ ನೋಡೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಂಜೆ ವೇಳೆಯಲ್ಲಿ ನಮ್ಮ ಸಂಗಡ ಮನುಕುಲದ ಒಂದು ದೇವರೇ 4 ವಿಧಾನಗಳ ಬಗ್ಗೆ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ನಾವ್ಯಾರು ಕೂಡ ಈ ಒಂದು ವಿಧಾನಗಳಿಂದ ಮೋಸ ಹೋಗದೆ ಕರ್ತನೆ ನಿಮ್ಮ ಮೇಲೆ ಸಂಪೂರ್ಣವಾದ ನಂಬಿಕೆ ಇಟ್ಟು ನಿಮಗೋಸ್ಕರ ಜೀವಿಸಲು ಸಹಾಯ ಮಾಡಿ. ಜಾಯ್ನ್ ಆಗಿರುತ್ತೆ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಿ ಇನ್ನೂ ಆತ್ಮಿಕವಾಗಿ ಆಳವಾದ ವಿಷಯಗಳನ್ನು ನಾವೆಲ್ಲರೂ ತಿಳ್ಕೊಳ್ಳುವಂತೆ, ನಾವಿರುವಂತಹ ಸಭೆಗಳಲ್ಲಿ, ಕುಟುಂಬದಲ್ಲಿ, ದೇವರ ಸಮಾಜದಲ್ಲಿ ಸರಿಯಾದ ಸುವಾರ್ತೆಯನ್ನು ನಾವು ಸಾರಿ ಹೇಳಲು ಸಹಾಯ ಮಾಡಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ವಾರವೆಲ್ಲ ನೀವು ನಡೆಸಬೇಕಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್.